ಪ್ರೀತಿಯ ಆತ್ಮೀಯರಿಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಸಿಂಪ್ಲಿಕೇಶನ್ ಸರಳೀಕರಣ ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸ್ ಸೀರೀಸಲ್ಲಿ ಇವತ್ತು ಇನ್ನೊಂದು 5 ಚಾಪ್ಟರ್ ಆದರೆ ಕಂಪ್ಲೀಟ್ ಮ್ಯಾಥ್ಸ್ ಕ್ಲಾಸಲ್ಲಿ ಮುಗಿಯುತ್ತೆ. ಆಮೇಲೆ ಮೆಂಟಲ್ ಅಬಿಲಿಟಿಯನ್ನು ಡಿಸ್ಕಸ್ ಮಾಡೋಣ ಅಂತ. ಇವತ್ತು ಸರಳೀಕರಣ ಹೆಸರೇ ಹೇಳುವಂತೆ ಒಂದು ಕ್ವಶನನ್ನು ಯಾವ ರೀತಿಯಾಗಿ ಸರಳೀಕರಣ ಮಾಡ್ತೇವೆ, ಯಾವುದೇ ಥರನ ಇರ್ಬೋದು, ನಾವು ಎಲ್ಲ ಕ್ವಶನಲ್ಲಿ ಸಿಂಪ್ಲಿಕೇಶನ್ ಮಾಡೋಣ ಅಂತ ಹೇಳ್ತೀವಲ್ಲ, ಅದೇ ಈ ಚಾಪ್ಟರು. ಇಲ್ಲಿ ಈ ಚಾಪ್ಟರ್ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತಾವಂತ ಡಿಸ್ಕಸ್ ಮಾಡೋಣಂತ. ಕ್ವಶನ್ ನಂಬರ್ 1, ಸುರೇಶನು ಕೆಲವು ಮೇಕೆಗಳನ್ನು ಮತ್ತು ಕೆಲವು ಕೋಳಿಗಳನ್ನು ಹೊಂದಿದ್ದಾನೆ. ಪ್ರಾಣಿಗಳ ಒಟ್ಟು ಸಂಖ್ಯೆ 81 ಆಗಿದ್ದಲ್ಲಿ ಮತ್ತು ಪ್ರಾಣಿಗಳ ಒಟ್ಟು ಕಾಲುಗಳ ಸಂಖ್ಯೆ 234 234 ಆಗಿದ್ದಲ್ಲಿ ಸುರೇಶನು ಎಷ್ಟು ಮೇಕೆಗಳನ್ನು ಹೊಂದಿದ್ದಾನೆ ಅಂತೇಳಿ. ಸುರೇಶ್ ಹ್ಯಾಸ್ ಸಮ್ ಗಾಟ್ಸ್ ಆ್ಯಂಡ್ ಸಮ್ ಚಿಕನ್ಸ್. ಇಫ್ ದ ಟೋಟಲ್ ನಂಬರ್ ಆಫ್ ಅನಿಮಲ್ಸ್ ಇನ್ ಈಸ್ 81 ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಲೆಗ್ಸ್ ಅನಿಮಲ್ಸ್ 234, ಹೌ ಮೆನಿ ಗಾಟ್ಸ್ ವಿಲ್ ಸುರೇಶ್ ಹ್ಯಾವ್ ಅಂತೇಳಿ. A 42, B 27, C 36, D 22. Let us solve this question. ಸುರೇಶನ ಕೆಲವು ಮೇಕೆಗಳನ್ನು ಮತ್ತು ಕೆಲವು ಕೋಳಿಗಳನ್ನು ಹೊಂದಿದ್ದಾನೆ. ಪ್ರಾಣಿಗಳ ಒಟ್ಟು ಸಂಖ್ಯೆ 81 ಆಗಿದ್ದಲ್ಲಿ ಪ್ರಾಣಿಗಳ ಕಾಲುಗಳ ಸಂಖ್ಯೆ 234. ಏನಿಲ್ಲ, ಒಂದು ಪ್ರಾಣಿಗಳ ಸಂಖ್ಯೆ ಕೊಟ್ಟಿದ್ದಾನೆ, ಒಂದು ಕಾಲುಗಳ ಸಂಖ್ಯೆ ಕೊಟ್ಟಿದ್ದಾನೆ. ಅಲ್ಲಿರುವ ಮೇಕೆಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂತ ಕೇಳಿದಾನೆ. ಏನನ್ನ ಕಂಡುಹಿಡಿ ಅಂತ ಕೇಳಿದಾನೆ ಅಂದ್ರೆ ಮೇಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ನಾನು ಮೇಕೆ ಅನ್ನಕ್ಕೆ ನಾನು ಏನು ಅನ್ಕೋತೀನಿಪ್ಪ ಅಂತಂದ್ರೆ ಇದನ್ನ ಎಮ್ ಅಂತ ಅನ್ಕೋತೀನಿ. ನೀವು ಯಾವುದಾದ್ರೂ ಲೆಟರಿಂದ ಅನ್ಕೋಬಹುದು, ಇಲ್ಲಿ ಏನಾದರೂ ತೊಗೋಬಹುದು. ಕೋಳಿ ಅಂದಾಗ ನಾನು ಸಿ ಅಂತ ತಗೋತೀನಿ. ನೀವೊಂದು ವರ್ಡ್ ತೊಗೊಳ್ಳಿ, ಇಲ್ಲಾರ ಮೇಕೆ ಅಂತ ತೊಗೋಬೋದು, ಇಲ್ಲಾರ ಕೋಳಿ ಅಂತ ತೊಗೋಬೋದು, ಯಾವುದಾದ್ರು ತೊಗೋಬೋದು. ಇಲ್ಲಿ ಈ ಸಾಲ್ವ್ ಮಾಡೋಣ ಅಂತ. ನಮಗೆ ಮೇಕೆಗಳ ಸಂಖ್ಯೆ ಕಂಡುಹಿಡಿ ಅಂದ್ರೆ ಎಮ್ ಪ್ಲಸ್ ಸಿ ಈಕ್ವಲ್ ಟು 81. ಯಾಕಂದ್ರೆ ಎಲ್ಲ ಪ್ರಾಣಿಗಳಿಗೆ ತಲೆಗಳ ಸಂಖ್ಯೆ ಒಂದೇ ಆಗಿರುತ್ತದೆ ಅಂತೇಳಿ 81. ಅವುಗಳ ಸಂಖ್ಯೆ ಎಷ್ಟಾಗಿರಲಿ, ಎಮ್ ಪ್ಲಸ್ ಸಿ ಈಕ್ವಲ್ ಟು 81. ಕಾಲುಗಳ ಸಂಖ್ಯೆ ಎಷ್ಟು, ಒಂದನೇದ್ದು ತಲೆ ಆಗಿರಲಿ. ಇದು ಕ್ವಶನ್ ನಂಬರ್ 1 ತಲೆ ತೆಳಗೆ. ಕ್ವಶನ್ ನಂಬರ್ 2 ಕಾಲುಗಳು ಅಂದಾಗ ಕಾಲುಗಳ ಸಂಖ್ಯೆ ಅಂತಂದ್ರೆ ಮೇಕೆಗೆ ಎಷ್ಟು ಇರ್ತಾವು, 4 ಕಾಲುಗಳು ಇರ್ತವೆ. ಮೇಕೆಗೆ 4 ಕಾಲು ಪ್ಲಸ್ ಸಿಗೆ ಕೋಳಿಗೆ 2 ಕಾಲು. ಇದು ಜಗಜ್ಜಾಹಿರತ ಎಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿ 2 ಸಿ 234. ಒಟ್ಟು ಕಾಲುಗಳ ಸಂಖ್ಯೆ 234. ಇಕ್ವೇಶನ್ ನಂಬರ್ 1 ಆ್ಯಂಡ್ ಇಕ್ವೇಶನ್ ನಂಬರ್ 2 ಆಗಿರಲಿ. ನನಗೆ ಕೋಳಿಗಳ ಸಂಖ್ಯೆ ಬೇಡ ಆಗಿರೋದ್ರಿಂದ ಇದನ್ನು ಸಿ ಕ್ಯಾನ್ಸಲ್ ಮಾಡಬೇಕಾಗಿದೆ. ಇಲ್ಲಿ 2 ಸಿ ಇದೆ, ಇಲ್ಲಿ 2 ಸಿ ಇದೆ. ಹಾಗಾದರೆ ಮಲ್ಟಿಪ್ಲೈ ಬೈ ಇಕ್ವೇಶನ್ ನಂಬರ್ 1 2 ಆ್ಯಂಡ್ ಮಲ್ಟಿಪ್ಲೈ ಬೈ ಇಕ್ವೇಶನ್ ನಂಬರ್ 1. ಇಲ್ಲಿ 2m ಪ್ಲಸ್ 2 ಸಿ ಈಕ್ವಲ್ ಟು 81. 162 4m ಪ್ಲಸ್ 2 ಸಿ ಈಕ್ವಲ್ ಟು 234 ಆಗುತ್ತೆ. ಇಲ್ಲಿ ಈ 2 ಸಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಮೈನಸ್ ಮಾಡೋಣಂತ. 2m 4m ಅಂತಂದ್ರೆ 2m ಉಳಿತು ನಮಗೆ. ಈಕ್ವೇಶನ್ ನಂಬರ್ ಇಲ್ಲಿ 2ಕ್ಕೆ 2, ಇಲ್ಲಿ 3, 162 ಒಳಗೆ 234 ಹೋದ್ರೆ ಈ ಕಡೆ ಇಲ್ಲಿ ಬಂತಂದ್ರೆ 6 ಐತೆ, 72 ಉಳಿಯುತ್ತೆ. ಹಾಗಾದರೆ 2m ಈಕ್ವಲ್ ಟು 72, m ಈಕ್ವಲ್ ಟು 72 ಡಿವೈಡಿಂಗ್ ಬೈ 2. 2 ಬಂದ್ಲೆ 2 ಎಷ್ಟಲೇ 72 ಅಂತಂದ್ರೆ 36.
ಅಲ್ಲಿ ಅವನ ಹತ್ರ ಇರುವ ಮೇಕೆಗಳ ಸಂಖ್ಯೆ ಎಷ್ಟು? 36 ಆದರೆ 36 ಆಗಿದೆ. ಇನ್ನು ಕೋಳಿಗಳ ಸಂಖ್ಯೆ ಎಷ್ಟು? -81. -81 ಮಾಡಿದರೆ ಎಷ್ಟು ಉಳಿತಾವಲ್ಲ ಅಷ್ಟು ಕೋಳಿಗಳ ಸಂಖ್ಯೆ ಇರ್ತಾವೆ. ಅದನ್ನ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅದು ಎಷ್ಟಾಗುತ್ತೋ ಕ್ವಶನ್ ನಂಬರ್ 1 ಎಷ್ಟು ಆಪ್ಷನ್ನ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ವಿತ್ ಕ್ವಶನ್ ನಂಬರ್ 2. ಒಂದು ಮೃಗಾಲಯದಲ್ಲಿ ಜಿಂಕೆಗಳು ಮತ್ತು ನವಿಲುಗಳು ಇವೆ. ಅವುಗಳ ತಲೆಗಳನ್ನು ಎಣಿಸಿದಾಗ ಅವು 80 ಆಗುತ್ತದೆ. ಅವುಗಳ ಕಾಲುಗಳ ಸಂಖ್ಯೆ 220 ಆದರೆ ಹಾಗಾದರೆ ಅಲ್ಲಿ ಇರುವ ನವಿಲುಗಳ ಸಂಖ್ಯೆ ಎಷ್ಟು ಅಂತೇಳಿ. ನವಿಲುಗಳ ಸಂಖ್ಯೆ ಎಷ್ಟು? ದೇರ್ ಆರ್ ದ ಡಿಯರ್ ಅಂಡ್ ಪಿಕಾಕ್ಸ್ ಇನ್ ಅ ಝೂ. ವೆನ್ ದೇರ್ ಹೆಡ್ ಆನ್ ದ ಕೌಂಟೆಡ್ they are 80. they have a 220 legs. what is the number of the peacocks in her ಅಂತೇಳಿ. A 20, B 30, C 50, D 60. let us solve this question. ಒಂದು ಮೃಗಾಲಯದಲ್ಲಿ ಜಿಂಕೆ ಮತ್ತು ನವಿಲುಗಳಿದೆ. ಜಿಂಕೆಗೆ ನಾನು ಏನು ಅನ್ಕೋತೀನಿ ಅಂತಾರೆ? ಜಿ ಅನ್ಕೋತೀನಿ. ಜಿಂಕೆಗೆ ಜಿ, ನವಿಲಿಗೆ ನಾನು ಎನ್ ಅನ್ಕೋತೀನಿ. ನವಿಲು ಎನ್ ಆಗಿರಲಿ. ಜಿಂಕೆಗೆ ಎರಡೂ ಕೂಡಿದರೆ ಎಷ್ಟಾಗಿರ್ತವೆ ತಲೆಗಳ ಸಂಖ್ಯೆ ಅಂದ್ರೆ ಜಿ ಪ್ಲಸ್ ಎನ್ ಈಕ್ವಲ್ ಟು 80. ಜಿ ಪ್ಲಸ್ ಎನ್ ಈಕ್ವಲ್ ಟು 80 ಈಕ್ವೇಶನ್ ನಂಬರ್ 1 ಆಗಿರಲಿ. ನಂತರ ಎಷ್ಟು ಕಾಲುಗಳಿದು? ತಲೆ ಆಯಿತು, ತಲೆಗಳ ಸಂಖ್ಯೆ. ಇನ್ನು ಕಾಲುಗಳ ಸಂಖ್ಯೆ ಅಂತಾರೆ ಜಿಂಕೆಗೆ 4 ಕಾಲುಗಳು, ಆ ನವಿಲಿಗೆ 2 ಕಾಲುಗಳು. ಕಾಲುಗಳ ಸಂಖ್ಯೆ ಕೊಟ್ಟಿದ್ದಾನ ಎಷ್ಟು? 220. ಎರಡೂ ಸೇರಿದರೆ ಎಷ್ಟು? 220 ಆಗುತ್ತದೆ. ನನಗೆ ಏನನ್ನ ಕಂಡುಹಿಡಿದ ಅಂದಿದ್ರೆ ನವಿಲುಗಳ ಸಂಖ್ಯೆ ಕಂಡುಹಿಡಿ ಎಂದಿದ್ದಾನ. ಹಾಗಾದರೆ ನನಗೆ ಜಿಂಕೆ ಸಂಖ್ಯೆ ನನಗೆ ಬೇಡ ಆಗಿದ್ರಿಂದ ಇಲ್ಲಿ 4G ಕಾಲುಗಳ ಸಂಖ್ಯೆ 4 ಇರೋದ್ರಿಂದ ನಾನು ಮಲ್ಟಿಪ್ಲೈ ಬೈ ಈಕ್ವೇಶನ್ ನಂಬರ್ 1ಗೆ ನಾನು ಏನು ಮಲ್ಟಿಪ್ಲೈ ಮಾಡ್ತೀನಿ? 4ಅನ್ನು ಮಲ್ಟಿಪ್ಲೈ ಮಾಡ್ತೀನಿ. 4G ಪ್ಲಸ್ 4n ಈಕ್ವಲ್ ಟು 8 4 ಎಷ್ಟು? 8 4 32, 320. ಈಕ್ವೇಶನ್ ನಂಬರ್ 3. 4G ಪ್ಲಸ್ 2n ಈಕ್ವಲ್ ಟು 220. ಈಕ್ವೇಶನ್ ನಂಬರ್ 4. ಇವ ಒಂದರಲ್ಲಿ ಒಂದು ಮೈನಸ್ ಮಾಡೋಣಂತ. 4G ಕ್ಯಾನ್ಸಲ್ ಆಗುತ್ತೆ, 2n ಉಳಿತಲ್ಲ. 2n ಈಕ್ವಲ್ ಟು 320 ಮೈನಸ್ 220 ಈಕ್ವಲ್ ಟು 100 ಆಯಿತು. 2n ಈಕ್ವಲ್ ಟು 100. n ಈಕ್ವಲ್ ಟು 100 ಡಿವೈಡಿಂಗ್ ಬೈ 2. 2 1 2 5 10 0 ಇಟ್ಟೆ. n ಈಕ್ವಲ್ ಟು 50. ನವಿಲುಗಳ ಸಂಖ್ಯೆ ಎಷ್ಟು? 50. ಕ್ವಶನ್ ನಂಬರ್ ಸಿ 50. ನಮಗೆ ಇಲ್ಲಿ ಅದೇ ಜಿಂಕೆಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ಜಿಂಕೆಗಳ ಸಂಖ್ಯೆ ಕೇಳಿದ್ದಾರೆ ಎಷ್ಟಾಗುತ್ತಿತ್ತು ಅಂತ ಹೇಳಿ ನೋಡೋಣ. ಎಷ್ಟು ಕೊಟ್ಟಿದ್ದಾನೆ? 80 ಕೊಟ್ಟಿದ್ದಾನೆ. ತಲೆಗಳ ಸಂಖ್ಯೆ 80 ಮೈನಸ್ 50 ಅಂತಂದ್ರೆ 30 ಅಷ್ಟಾಗ್ತಿತ್ತು. ಓಕೆ, ಇನ್ನು ಕಾಲುಗಳ ಸಂಖ್ಯೆ 220 ಆಗ್ಬೇಕಲ್ಲ. ಇಲ್ಲಿ 220 ಆಗ್ಬೇಕ. ಮಲ್ಟಿಪ್ಲೈ ಬೈ ಜಿಂಕೆಗೆ 4, ಇಲ್ಲಿ 2. ಇಲ್ಲಿ ಇಲ್ಲ 50ಕ್ಕೂ ಇದು ನವಿಲಲ್ಲ, ನವಿಲು 50 ಅಂದ್ರೆ ನವಿಲು, ಇದಕ್ಕೆ 2 ಇದಕ್ಕೆ 4 ಅಂತಂದ್ರೆ 50 2 100 ಇದು 30 ನವಿಲು 3 4 12 3 4 12 ಅಂದ್ರೆ 120 0 ಇಲ್ಲಿ 2ಕ್ಕೆ 2 220 ರೈಟ್. ಇದನ್ನ ತಾಳೆ ನೋಡುವ ವಿಧಾನ ಎಕ್ಸಾಮ್ ಒಳಗೆ ನಿಮ್ಮ ಟೈಮ್ ಏನಾದ್ರು ಇದ್ರೆ ತಾಳೆನ ಹಿಂಗಾದ್ರೂ ನೋಡಬಹುದು ಅಂತೇಳಿ ತೋರಿಸಿದ್ದೀನಿ. ಲೆಟಸ್ ಕ್ವಶನ್ ನಂಬರ್ 3. ಒಂದು ನಿರ್ದಿಷ್ಟ ಸಂಖ್ಯೆಯ ಒಂಟೆಗಳು ಮತ್ತು ಅಷ್ಟೇ ಸಂಖ್ಯೆಯ ಮನುಷ್ಯರು ಎಲ್ಲಿಗೋ ಹೋಗುತ್ತಿದ್ದಾರೆ. ಅರ್ಧದಷ್ಟು ಮಾಲೀಕರು ಅವರ ಒಂಟೆಗಳ ಮೇಲೆ ಇದ್ದಾರೆ, ಉಳಿದವರು ಒಂಟೆಗಳೊಡನೆ ಮುನ್ನಡೆಸುತ್ತಾ ಸಾಗಿದ್ದಾರೆ. ನೆಲದ ಮೇಲೆ ನಡೆಯುತ್ತಿರುವ ಕಾಲುಗಳ ಸಂಖ್ಯೆ 80 ಆದಲ್ಲಿ ಅಲ್ಲಿರುವ ಒಂಟೆಗಳ ಸಂಖ್ಯೆ ಅಂತ ಕೇಳಬಹುದು, ಅಲ್ಲಿರುವ ಮನುಷ್ಯರ ಸಂಖ್ಯೆ ಅಂತ ಕೇಳಬಹುದು. ನಡೆಯುತ್ತಿರುವವರು ಮಾತ್ರ, ಮೇಲಿದ್ದವರೆಲ್ಲ ನಡೆಯುತ್ತಿರುವ ಸಂಖ್ಯೆ. A certain number of camels and equal number of the humans are going in somewhere. Half of the owners are there in their camels. The rest are marching with the camels.
If the number legs walk with on the ground is 80, when what is the number of camels? A 12, B 14, C 16, D 10. Let us solve this problem. ಈ ಕ್ವಶನ್ನು ಒಂದು ಅಬ್ಸರ್ವ್ ಮಾಡಿರ್ಬೇಕು ನಿಮಗೆ. ನಮಗೆ ಹಿಂದೆ ತಲೆಯ ಸಂಖ್ಯೆ ಕೊಡ್ತಿದ್ದ, ತಲೆಗಳ ಸಂಖ್ಯೆ ಎಷ್ಟು ಇಷ್ಟು ಅಷ್ಟು ಕೊಡ್ತಿದ್ದ. ಈ ಸಂಖ್ಯೆಯಲ್ಲಿ ನಮಗೆ ತಲೆಗಳ ಸಂಖ್ಯೆ ಕೊಟ್ಟಿಲ್ಲ, ಒಟ್ಟು ಕಾಲುಗಳ ಸಂಖ್ಯೆ ಕೊಟ್ಟಿದ್ದಾನೆ. ಒಟ್ಟು ಕಾಲುಗಳ ಸಂಖ್ಯೆ ಅಂತಂದ್ರೆ ಎಷ್ಟು? 80 ಕೊಟ್ಟಿದ್ದಾನಂತಂದ್ರೆ ನಮಗೆ ಮಾಹಿತಿ ಅಪೂರ್ಣವಾದದ್ದು ಅಲ್ಲಿ ಈ ಮೆಥಡ್ ಒಳಗೆ ಬಿಡ್ಸಕ್ಕೆ ಬರೋದಿಲ್ಲ. ಹಾಗಾದರೆ ನಾವು ಈ ಮೆಥಡನ್ನು ನಾವು ಆಪ್ಷನ್ ಥ್ರೂ ಬಿಡಿಸೋಣ. ಈ ರೀತಿ ಆದ್ರೂ ಬಿಡಿಸ್ಬೋದು. ಆ ಕ್ವಶನ್ಗಳನ್ನ ಆಪ್ಷನ್ ಥ್ರೂ ಆದ್ರೂ ಬಿಡಿಸ್ಬೋದು, ಇಲ್ಲ ಕ್ವಶನ್ ಹಚ್ಚಿ ಆ ರೀತಿ ಎಲ್ಲಿ ನಾನೇನು ಸಾಲ್ವ್ ಮಾಡಿದ್ರೆ ಆ ಮೆಥಡ್ ಅಲ್ಲಿ ಫಾಲೋಅಪ್ ಮಾಡ್ಬೋದು. ಈ ಕ್ವಶನ್ ನಾವು ಕ್ವಶನ್ 3 ಒಳಗೆ ಏದು ಆಪ್ಷನ್ ಎಷ್ಟೈತೆ? 12. ಇವು ಒಂಟೆಗಳ ಸಂಖ್ಯೆ ಕೊಟ್ಟಿದ್ದಾನೆ. ನಮಗೆ ಕಂಡಿಡಿದ ಮೇಲೆ ಇವಾಗ ಒಂಟೆಗಳ ಸಂಖ್ಯೆನ ಬರಬೇಕಲ್ಲ, 12, 14, 16, 10. ಹಾಗಾದ್ರೆ ಇದಕ್ಕೆ ಒಂಟೆಗಳ ಕಾಲುಗಳ ಸಂಖ್ಯೆ ಎಷ್ಟು? 4. ಇನ್ನು ಅರ್ಧದಷ್ಟು ಜನರು ನಡೆಯುತ್ತಿದ್ದಾರೆ. 12 6 ಅಂದ್ರೆ 6 ಇಂಟು ಮನುಷ್ಯರಿಗೆ ಎಷ್ಟು ಕಾಲು? 2. 12 4 48. 12 ಅಂತಂದ್ರೆ ಇದು 60 ಆಯಿತು. ಇದು ಎ ಆಪ್ಷನ್ ತಪ್ಪಾಗುತ್ತೆ. ಬಿ ಒಂದು ನೀವು ಡೈರೆಕ್ಟಾಗಿ ಗೊತ್ತಾರೆ ಬಿಡಿಸ್ಬೋದು, ನಾನು ಒಂದೊಂದಾಗಿ ನೋಡ್ತಾ ಇದ್ದೀನಿ. ಬಿ 14 ಐತಿ. ಬಿ 14 ಅಂತಂದ್ರೆ ಬಿ 14 ಒಂಟಿರೋ ಸಂಖ್ಯೆ 4 ಕಾಲು. ಇಲ್ಲಿ ಅರ್ಧ ಅಂತಂದ್ರೆ ಅರ್ಧ 7 7 2 ಅಂದ್ರೆ 7 4 7 14 ಪ್ಲಸ್ ಇದು 14 28 28 1 78. ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಇನ್ನು ಸಿ ಆನ್ಸರು ಒಂಟೆಗಳ ಸಂಖ್ಯೆ ಎಷ್ಟು? 16 ಐತೆ. ಒಂಟೆಗಳ ಸಂಖ್ಯೆ 16 ಇಂಟು 4. ಇದ್ರೊಳಗೆ ಅರ್ಧದಷ್ಟು, ಅರ್ಧ ಅಂತಂದಾರು ಅಂದರೆ 8 ಇಂಟು 2. 16 4 64. 8 2 16. 8 2 16 ಹೌದಲ್ಲ? 16 80. ಓಕೆ, ಒಂದು ಸೆಕೆಂಡ್ 80 ಇದೆ. 6 4 10 ಮ್ಯಾಲು 1. 80 ಆಗುತ್ತಂತಂದ್ರೆ ಒಂಟೆಗಳ ಸಂಖ್ಯೆ 16. ಸಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಥ್ರೂ ಬಿಡಿಸ್ಬೋದು. ಈ ರೀತಿಯಾಗಿ ಆಪ್ಷನ್ ಥ್ರೂ ಬಿಡಿಸ್ಬೋದು, ಆ ಮೆಥಡ್ ಹಚ್ಚಾದ್ರೆ ಬಿಡಿಸ್ಬೋದು. ಓಕೆ, ಒಬ್ಬ ರೈತನ ಮನೆಯಲ್ಲಿ ಕೋಳಿಗಳು ಮತ್ತು ಹಸುಗಳಿವೆ. ಒಟ್ಟು ಕೋಳಿಗಳು ಮತ್ತು ಹಸುಗಳ ಸಂಖ್ಯೆ 200. ಒಟ್ಟು ಕಾಲುಗಳನ್ನು ನೆನೆಸಿದಾಗ ಎಣಿಕೆಯಲ್ಲಿ 580 ಆಗುತ್ತದೆ. 580 ಆಗುತ್ತದೆ. ಹಾಗಿದ್ದಲ್ಲಿ ರೈತನ ಮನೆಯಲ್ಲಿ ಇರ್ತಕ್ಕಂಥ ಹಸುಗಳ ಸಂಖ್ಯೆ ಎಷ್ಟು ಅಂತೇಳಿ. ದೇರ್ ಆರ್ ದ ಚಿಕನ್ಸ್ ಆ್ಯಂಡ್ ಕೌಸ್ ಇನ್ ದ ಫಾರ್ಮರ್ ಹೌಸ್. ದ ಟೋಟಲ್ ನಂಬರ್ ಆಫ್ ಚಿಕನ್ಸ್ ಆ್ಯಂಡ್ cow is 200 and the total number of legs in 580. If so how many cows should be in a farmer's house ಅಂತ ಐತಿ. ಫಾರ್ಮರ್ಸ್ ಹೌಸ್ ಐತೆ. ಏನನ್ನ ಕೊಟ್ಟಿದ್ದಾನ ಇಲ್ಲಿ? ತಲೆ ಮತ್ತು ಕಾಲುಗಳು 2 ಸಂಖ್ಯೆ ಕೊಟ್ಟಿದ್ದಾನ. ಕೋಳಿಗಳ ಸಂಖ್ಯೆ, ಕೋಳಿ ಏನಾಗಿರಲಿ ನಮಗೆ, ಮತ್ತೆ ಇದು ಸಿ ಆಗಿರಲಿ. ಹಸುಗಳ ಸಂಖ್ಯೆ ನಮಗೆ ಹಸು ಐತೆ ಎಚ್ ಆಗಿರಲಿ. ತಲೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾನೆ 200. ಸಿ ಪ್ಲಸ್ ಎಚ್ ಈಕ್ವಲ್ ಟು 200 ಆಯಿತು. ಇಲ್ಲಿ ಕಾಲುಗಳ ಸಂಖ್ಯೆ ಹಸುಗಳಿಗೆ 4 ಇರ್ತಾವು, ಕೋಳಿಗಳಿಗೆ 2 ಕಾಲು, ಹಸುಗಳಿಗೆ 4 ಕಾಲು. ಎಚ್ ಈಕ್ವಲ್ ಟು 4 580. ಈಕ್ವೇಶನ್ ನಂಬರ್ 1 ಅನ್ಕೊಳ್ಳೋಣ, ಇದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಳ್ಳೋಣ. ಇಲ್ಲಿ ನಮಗೆ ಏನನ್ನ ಕಂಡಿದ? ರೈತನ ಹಸುಗಳ ಸಂಖ್ಯೆ ಕಂಡಿದ್ದಾನ. ಅಂದ್ರೆ ನಮಗೆ ಸಿ ಕೋಳಿಗಳ ಸಂಖ್ಯೆ ಬೇಡ ಈಗ. ಹಾಗಾದರೆ ನಮಗೆ ಇಲ್ಲಿ 2C ಐತಿ, ಇಲ್ಲಿ 2C ಬರಬೇಕಾಗಿದೆ. ಹಾಗಾದರೆ ಈಕ್ವೇಶನ್ ನಂಬರ್ 1 ಮಲ್ಟಿಪ್ಲೈ ಬೈ 2. 2C ಪ್ಲಸ್ 2H ಈಕ್ವಲ್ ಟು 200. 2C ಪ್ಲಸ್ 4H ಈಕ್ವಲ್ ಟು 580. ಇಲ್ಲಿ ಒಂದರಲ್ಲಿ ಒಂದು ಮೈನಸ್ ಮಾಡೋಣ ಅಂತ, ಒಂದರಲ್ಲಿ ಒಂದು ಮೈನಸ್ ಮಾಡೋಣ. ಇಲ್ಲಿ 2C ಕ್ಯಾನ್ಸಲ್ ಆಯಿತು. ಇಲ್ಲಿ 2H ಉಳಿತು. ಅಂದ್ರೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಬೇಕಾಗಿತ್ತು. ಇಲ್ಲಿ ಇದು 2 ಇಂಟು 2 ಈಕ್ವಲ್ ಟು
400 ಆಯಿತು, 400 ಅಲ್ವಾ, 400 ಅಂದ್ರೆ 400 ಮೈನಸ್ 580 ಈಕ್ವಲ್ ಟು 500 ಈಕ್ವಲ್ ಟು 180. 180 ಉಳಿತು. 2h ಈಕ್ವಲ್ ಟು 180, h ಈಕ್ವಲ್ ಟು 180 ಡಿವೈಡಿಂಗ್ ಬೈ 2. 2 ಒಂದೇ 2 9 18, h ಈಕ್ವಲ್ ಟು 90. h ಈಕ್ವಲ್ ಟು 90. ಕ್ವಶನ್ ನಂಬರ್ 4 ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಎಷ್ಟು ಹಸುಗಳಿದೆ ಅಂದರೆ 90 ಹಸುಗಳಿದೆ. ಅಲ್ಲಿ ಇರ್ತಕ್ಕಂಥ ಕೋಳಿಗಳ ಸಂಖ್ಯೆ ಎಷ್ಟು? 110. ಕೋಳಿಗಳ ಸಂಖ್ಯೆ ಏನಾದ್ರು 110 ಅನ್ಕೊಳ್ಳೋಣ. ಇಲ್ಲಿ ಕೋಳಿಗಳ ಕಾಲ ಎಷ್ಟು? 220. ಇಲ್ಲಿ 4 9 18 18 ಪ್ಲಸ್ 360 ಅಂತಂದ್ರೆ 580. ನಾವು ಬಿಡಿಸಿದಂಥ ಕ್ವಶನ್ ಕರೆಕ್ಟ್ ಆಗಿದೆ. ಕ್ವಶನ್ ನಂಬರ್ 5. ಒಬ್ಬ ವ್ಯಕ್ತಿಯ ಬಳಿ ಕೆಲವು ಕೋಳಿ ಮತ್ತು ಹಸುಗಳಿವೆ. ಅವುಗಳ ಒಟ್ಟು ಕಾಲುಗಳ ಸಂಖ್ಯೆ 140 ಮತ್ತು ತಲೆಗಳ ಸಂಖ್ಯೆ 48. ಹಾಗಾದ್ರೆ ಆ ವ್ಯಕ್ತಿಯ ಬಳಿ ಇರುವ ಕೋಳಿಗಳ ಸಂಖ್ಯೆ ಎಷ್ಟು? ಆ ಪರ್ಸನ್ ಹ್ಯಾಸ್ ಸಮ್ ಚಿಕನ್ಸ್ ಅಂಡ್ ಕೌ. ದೇ ಹ್ಯಾವ್ 140 legs and 48 heads. ಹೌ ಮೆನಿ ಚಿಕನ್ಸ್ ಡಸ್ ದ ಪರ್ಸನ್ ಹ್ಯಾವ್ ಅಂತೇಳಿ A 22, B 23, C 24, D 26 ಹೀಗಿದೆ. ಕ್ವಶನ್ 5ನೇ ಕ್ವಶನ್ ಸಾಲ್ವ್ ಮಾಡೋಣಂತ. ಕೋಳಿಗಳ ಸಂಖ್ಯೆ ನಮಗೆ ಏನಾಗಿರಲಿ? ಕೋಳಿಗಳ ಸಂಖ್ಯೆ C ಆಗಿರಲಿ. ಹಸುಗಳ ಸಂಖ್ಯೆ ಆಸ್ ಯೂಶುವಲ್ ಆಗಿ 140 ಆಗಿರಲಿ. ಆ 140 ಇದು H ಆಗಿರಲಿ. ಒಂದು ಸೆಕೆಂಡ್, ಇಲ್ಲ ಓಕೆ. ಇಲ್ಲಿ ಕೋಳಿಗೆ ಕಾಲುಗಳು, ಹಸುಗಳ ಕಾಲುಗಳು ಏನಾಗಿರಲಿ? 140 ಇದಾವ. 2 ಕೂಡಿದ್ರೆ ಇದು ಹಸುಗಳ ಏನಾಗಿರಲಿ ಅಂತಂದ್ರೆ ನಮಗೆ H ಆಗಿರಲಿ. ತಲೆಗಳ ಸಂಖ್ಯೆ ಕೊಟ್ಟಿದ್ದಾನ C ಪ್ಲಸ್ H ಈಕ್ವಲ್ ಟು 48. ಕಾಲುಗಳ ಸಂಖ್ಯೆ ಕೋಳಿಗೆ 2 ಕಾಲು, ಹಸುವಿಗೆ 4 ಕಾಲುಗಳು ಅಂತಂದ್ರೆ ಎಷ್ಟು? ಎಲ್ಲ ಕೂಡಿ 140 ಅಂದರೆ ಇಕ್ವೇಶನ್ ನಂಬರ್ 1. ಇದು ಇಕ್ವೇಶನ್ ನಂಬರ್ 2. ಮಲ್ಟಿಪ್ಲೈ ಬೈ ನಮಗೆ ಕೋಳಿಗಳ ಸಂಖ್ಯೆ ಅಂದಾಗ ಹಸುಗಳ ಸಂಖ್ಯೆ ನಮಗೆ ಬೇಡ ಆಗಿರೋದ್ರಿಂದ ಮಲ್ಟಿಪ್ಲೈ ಬೈ 4. ಮಲ್ಟಿಪ್ಲೈ ಬೈ 4. 4C ಪ್ಲಸ್ 4H ಈಕ್ವಲ್ ಟು 4 48. 4 ಎಷ್ಟು? 48 4 ಎಷ್ಟು ಅಂತೇಳಿ 48 4 48 42 92 ಅಂತಂದ್ರೆ 160 ಎಷ್ಟಾಗುತ್ತಾ? 192 48 ಎಸ್ 192 48 4 ಸಲ ಕೊಡಿಸು. 48 ಎಸ್ 192 2C ಪ್ಲಸ್ 4H ಈಕ್ವಲ್ ಟು 140. ಇಲ್ಲಿ ಒಂದರಾಗ ಒಂದು ಮೈನಸ್ ಮಾಡು. 4H ಕ್ಯಾನ್ಸಲ್ ಆಗುತ್ತೆ. 4H ಕ್ಯಾನ್ಸಲ್ ಆಗುತ್ತೆ. ಲೆಟಸ್ 2C ಉಳಿಯುತ್ತೆ ನಮಗೆ. ಇಲ್ಲಿ 2 2 5 52.2C ಈಕ್ವಲ್ ಟು 52. C ಈಕ್ವಲ್ ಟು 52 ಡಿವೈಡಿಂಗ್ ಬೈ 2. 2 ಒಂದೇ 2 ಎಷ್ಟಲೇ 52. 2 26 56. ಕೋಳಿಗಳ ಸಂಖ್ಯೆ ಎಷ್ಟು? 56. ಕೋಳಿಗಳ ಸಂಖ್ಯೆ 26. 26 ಅಂದರೆ ಮಲ್ಟಿಪ್ಲೈ ಬೈ 2 ಅಂದರೆ ಇಲ್ಲಿ ತಾಳೆ ನೋಡೋದು ನಿಧಾನ ಹೇಳಿದ್ದೀನಿ. ತಾಳೆ ನೋಡಿ ನಮಗೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ. ಕ್ವಶನ್ ನಂಬರ್ 6. ಒಂದು ಗ್ಯಾರೇಜ್ನಲ್ಲಿ 1 ತಿಂಗಳ ಅವಧಿಯಲ್ಲಿ ಬಹಳಷ್ಟು ಆಟೋ ರಿಕ್ಷಾ ಮತ್ತು ಕಾರುಗಳ ಸರ್ವಿಸ್ ಮಾಡಲಾಗಿದೆ. ಎಲ್ಲ ಟೈರ್ ಮತ್ತು ಇಂಜನ್ಗಳ ಸರ್ವಿಸ್ ಮಾಡಲಾಗಿದೆ. ಹೀಗೆ ಇಲ್ಲಿ ಒಟ್ಟು 150 ಟೈರ್ ಮತ್ತು 45 ಇಂಜನ್ಗಳ ಸರ್ವಿಸ್ ಆಗಿದೆ. ಹಾಗಿದ್ದಲ್ಲಿ ಇಲ್ಲಿ ಸರ್ವಿಸ್ ಮಾಡಲಾದ ಆಟೋ ರಿಕ್ಷಾಗಳ ಸಂಖ್ಯೆ ಮತ್ತು ಕಾರುಗಳ ಸಂಖ್ಯೆ ಎಷ್ಟು? ಆ ಲಾಟ್ ಆಫ್ ದ ಆಟೋ ರಿಕ್ಷಾಸ್
and car have been serviced in a garage in the month of time. All tires and engines have been serviced. There are 150 tires and 145 engines in service. What is the number of auto rickshaw and car service here ಅಂತೇಳಿ. A50 15 ಕಾರು 30 ಆಟೋ ರಿಕ್ಷಾ 15 ಆಟೋ ರಿಕ್ಷಾಗಳು 30 ಕಾರುಗಳು 20 ಕಾರುಗಳು ಮತ್ತು 25 ಆಟೋ ರಿಕ್ಷಾ 20 ರಿಕ್ಷಾಗಳು ಮತ್ತು 25 ಕಾರುಗಳು ಅಂತ ಕೊಟ್ಟಿದ್ದಾನೆ. ಏನನ್ನ ಕೊಟ್ಟಿದ್ದಾನೆ, ಒಂದು ಗ್ಯಾರೇಜ್ ಐತೆ, ಒಂದು ತಿಂಗಳ ಪೂರ್ತಿ ಅವರು ಸರ್ವಿಸ್ ಮಾಡ್ತಾರೆ. ನಮಗೆ ಅನಿಸಿದಂಗೆ ಅನ್ಕೊಳ್ಳೋಣ ಫಸ್ಟ್. ಅದೇನೋ ಹಾಕಿರಲಿ, ನಮಗೆ ಅನಿಸಿದಂಗೆ ನಮಗೆ ತಿಳಿಯೋಂಗೆ ಕ್ವಶನ್ ಓದ್ಕೊಳ್ಳೋಣ ಫಸ್ಟು. ಒಂದು ಗ್ಯಾರೇಜ್ನಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಬಹಳಷ್ಟು ಆಟೋ ರಿಕ್ಷಾ ಕಾರುಗಳನ್ನ ಸರ್ವಿಸ್ ಮಾಡಲಾಗಿದೆ. ಎಲ್ಲ ಟೈರ್ ಮತ್ತು ಇಂಜನ್ಗಳ ಸರ್ವಿಸ್ ಮಾಡಲಾಗಿದೆ. ಹೀಗೆ ಇಲ್ಲಿ ಒಟ್ಟು 150 ಟೈರ್ ಮತ್ತು 45 ಇಂಜನ್ಗಳ ಸರ್ವಿಸ್ ಆಗಿವೆ. ಹಾಗಿದ್ದಲ್ಲಿ ಇಲ್ಲಿ ಸರ್ವಿಸ್ ಮಾಡಲಾದ ಆಟೋ ರಿಕ್ಷಾ ಮತ್ತು ಆಟೋ ರಿಕ್ಷಾಗಳ ಸಂಖ್ಯೆ ಮತ್ತು ಕಾರುಗಳ ಸಂಖ್ಯೆ ಎರಡನ್ನ ಕೂಡಿ ಕೇಳಿದಾನೆ ಇಲ್ಲಿ. ಓಕೆ, ಎರಡನ್ನ ಕೂಡಿ ಕೇಳಿದಾನಂದ್ರೆ ನಮ್ಗೆ ಕಾಮನ್ ಆಗಿ ಆಟೋ ಅಂತಂದ್ರೆ ನಾವು ಏನು ಅನ್ಕೊಳ್ಳೋಣ ಅಂತಂದ್ರೆ ಎ ಅನ್ಕೊಳ್ಳೋಣ, ಕಾರ್ ಅಂತಂದ್ರೆ ಸಿ ಅನ್ಕೊಳ್ಳೋಣ. ಅವು 45 ಇಂಜನ್ ಅಂತಂದ್ರೆ ತಲೆ ಅನ್ಕೊಂಡ್ಬಿಟ್ರಿ. ಅಂದ್ರೆ ಎಲ್ಲ ಕಾರು ಆಟೋ ರಿಕ್ಷಾ ಬೈಕು ಎಲ್ಲಕ್ಕೆ ಏನಿರುತ್ತೆ, ಒಂದೇ ತಲೆ ಇರುತ್ತೆ, ಅದನ್ನು ಗೊತ್ತಿರಲಿಲ್ಲ. ಒಂದೇ ಇಂಜನ್ ಇರುತ್ತೆ, 2 ಇಂಜನ್ ಇರೋದಿಲ್ಲ. ಓಕೆ, ಒಂದು ಇಂಜನ್ ಅನ್ಕೊಳ್ಳೋಣ. ಹಾಗಾದ್ರೆ ಎ ಪ್ಲಸ್ ಸಿ ಈಕ್ವಲ್ ಟು 45 ಆಯಿತು. ನಮಗೆ ಇನ್ನು ಟೈರ್ಗಳ ಸಂಖ್ಯೆ ಕೇಳಿದಾನ. ಟೈರ್ ಅಂದ್ರೆ ಆಟೋಕ್ಕೆ 3 ಇರ್ತಾವು, ಕಾರಿಗೆ 4 ಇರ್ತಾವೆ. 3 ಎ ಪ್ಲಸ್ 4 ಸಿ ಈಕ್ವಲ್ ಟು ಎಷ್ಟು, 150 ಟೈರನ್ನು ಕೊಟ್ಟಿದ್ದಾನೆ. ಇಲ್ಲಿ ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಆಯಿತು. ನನಗೆ ಫಸ್ಟ್ ಯಾವುದನ್ನು ಕಂಡುಹಿಡ್ಕೊಳ್ಳೋಣ, ಆಟೋ ರಿಕ್ಷಾಗಳನ್ನು ಕಂಡುಹಿಡ್ಕೊಳ್ಳೋಣ ಅಂದಾಗ ಇಲ್ಲಿ ಸಿಯನ್ನು ತೆಗಿಯೋಣಂತ. ಸಿ ಕ್ಯಾನ್ಸಲ್, ಇಲ್ಲಿ ಸಿ ತೆಗಿಯೋಣಂತ. ಮಲ್ಟಿಪ್ಲೈ ಬೈ 4, 4 ಗಾಲಿಗಳನ್ನು ತೆಗಿಯೋಣ. 4 ಎ ಪ್ಲಸ್ 4 ಸಿ ಈಕ್ವಲ್ ಟು 45 4 ಅಂತಂದ್ರೆ 45 2 90 92 180 ಅಂದಾಗ 3a ಪ್ಲಸ್ 4a ಪ್ಲಸ್ 4c ಈಕ್ವಲ್ ಟು 150 ಅಂತಂದ್ರೆ ಈ ಸಿ 4c ಕ್ಯಾನ್ಸಲ್ ಆಯಿತು. 4a ಮೈನಸ್ 3a ಅಂತಂದ್ರೆ a ಈಕ್ವಲ್ ಟು 30. ಆಟೋ ರಿಕ್ಷಾಗಳ ಸಂಖ್ಯೆ ಎಷ್ಟು, 30. ಇನ್ನು ನಮಗೆ ಕಾರುಗಳ ಸಂಖ್ಯೆ ಕೇಳಿದಾನ. ಕಾರುಗಳ ಸಂಖ್ಯೆ ಅಂತಂದ್ರೆ ಎಷ್ಟು, ಒಟ್ಟು ಕಾರುಗಳ ಸಂಖ್ಯೆ, ಒಟ್ಟು ವಾಹನಗಳ ಸಂಖ್ಯೆ ಮೈನಸ್ ಕಾರು ಆಟೋ ರಿಕ್ಷಾ. ನಮಗೆ ಆಲ್ರೆಡಿ ಈ ಸೂತ್ರ ನಾವು ಇಲ್ಲಿ ಒಂದ್ರಾಗ ಒಂದು ಮೈನಸ್ ಮಾಡ್ತಾ ಇದ್ದೀವಿ, ಅದು ನಾವು ಸಮ್ ಮಾಡಿದ್ದೀವಿ. ಇಲ್ಲಿ ಸರಾಸರಿ ಒಳಗೆ ಕಂಡು ಹಿಡಿದಿದ್ದೀವಿ. ಒಟ್ಟು ಒಳಗೆ ಅಂದ್ರೆ 45 ಮೈನಸ್ 30. ಈಕ್ವೇಷನ್ ಮಾಡಿರ್ತಲ್ಲ, ಇದನ್ನ ಮೈನಸ್ ಅಂತಂದ್ರೆ 15 ಕಾರು 30 ಆಟೋ ರಿಕ್ಷಾ. ಕ್ವಶನ್ ನಂಬರ್ 15 ಕಾರು 30 ಆಟೋ ರಿಕ್ಷಾ. ಕ್ವಶನ್ ನಂಬರ್ 6 ಆನ್ಸರ್ ಇಸ್ ಎ. ಲಾಸ್ಟ್ ಕ್ವಶನ್ನು, ಇದು ಕ್ವಶನ್ ನಂಬರ್ 7. ಒಂದು ಪಾರ್ಕಿಂಗ್ ಸ್ಥಳದಲ್ಲಿ 2 ರೀತಿಯ ವಾಹನಗಳಿವೆ, ದ್ವಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನ. ಎಲ್ಲ ವಾಹನಗಳ ಚಕ್ರ 460 ಆದರೆ ಹಾಗಿದ್ದರೆ ಪಾರ್ಕಿಂಗ್ ಸ್ಥಳದಲ್ಲಿ ಇರುವ 4 ಚಕ್ರದ ವಾಹನಗಳ ಸಂಖ್ಯೆ ಎಷ್ಟು ಅಂತೇಳಿ. ಪಾರ್ಕಿಂಗ್ ಸ್ಥಳದಲ್ಲಿರುವ ವಾಹನಗಳ ಸಂಖ್ಯೆ ಎಷ್ಟು ಅಂತೇಳಿ ಇದನ್ನು ಸಹ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ದೇರ್ ಆರ್ 2 types of vehicles in a parking a lot. If the numbers of wheels of all the 2-wheeler and 4-wheeler is the 460, then what is the number of 4-wheeler in the parking lot ಅಂತೇಳಿ. ಆಪ್ಷನ್ ಎ 110, ಆಪ್ಷನ್ ಬಿ 90, ಆಪ್ಷನ್ ಸಿ 110, ಆಪ್ಷನ್ ಡಿ 180. ಇಲ್ಲಿ ಎರಡೂ ಕೂಡಿ ಎಷ್ಟಾಕವು,
150 ಇಲ್ಲಿ ಡಾಟಾ ಬರೋಕೈತಿ. ಎರಡೂ ರೀತಿಯ ವಾಹನಗಳು ಸೇರಿ 150. 2 types vehicles in parking lot ಇನ್ನು 150 ವಾಹನಗಳಿವೆ. 150 ವಾಹನಗಳಿವೆ. ಅಲ್ಲಿ 150 ವಾಹನಗಳಿವೆ. 150 ವಾಹನ ಬರಬೇಕಾಗಿತ್ತು. 150 ವಾಹನಗಳಿವೆ. 4-wheeler and 2-wheeler equal to ಅವರ 2-wheeler and 4-wheeler equal to 460 ಟೋಟಲ್. ಇದು ಟೋಟಲು, ಇದು 460. ಇಲ್ಲಿ ಬಿಡಿಸೋಣಂತ 2-wheeler ಮತ್ತು 4-wheeler ಕೂಡಿ ಎಷ್ಟಾಕಾವು? 2-wheeler ಅಂದಾಗ ನಾನು ಏನು ಅನ್ಕೋತೀನಿ, ಇದನ್ನ ದ್ವಿಚಕ್ರ ವಾಹನ ಅಂದಾಗ 2-wheeler ಪ್ಲಸ್ 4-wheeler 150. 4-wheeler and 2-wheeler equal to 150. ಇಲ್ಲಿ 2-wheeler ಎಷ್ಟು ಗಾಲಿ ಇರ್ತಾವು? 2 ಗಾಲಿ ಇರ್ತಾವು. 4-wheeler 4 ಗಾಲಿ ಇರ್ತಾವು. ಅಂದ್ರೆ 460 ಆಯಿತು. ನಮಗೆ ನಾವು ಫಸ್ಟ್ ಏನು ಕಂಡುಹಿಡಿದ್ರು? 2-wheeler ಕಂಡು ಹಿಡ್ಕೊಳ್ಳೋಣ. 4-wheeler ವಾಹನಗಳನ್ನು ಕಂಡುಹಿಡಿದಾನೆ. ಪಾರ್ಕಿಂಗ್ ಸ್ಥಳದಲ್ಲೂ 4 ಚಕ್ರದ ವಾಹನಗಳನ್ನು ಕಂಡುಹಿಡಿದಾನೆ. ನಮಗೆ 2-wheeler ಬೇಡ. ಹಾಗಾದರೆ ಮಲ್ಟಿಪ್ಲೈ ಬೈ 2 ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 2 ಮಲ್ಟಿಪ್ಲೈ ಬೈ 1. 2t ಪ್ಲಸ್ 2f ಈಕ್ವಲ್ ಟು 300. ಇಲ್ಲಿ 2t ಪ್ಲಸ್ 4f ಈಕ್ವಲ್ ಟು 460. ಅಂದರೆ ಇಲ್ಲಿ ಮೈನಸ್ ಮಾಡೋಣ. ಒಂದ್ರಾಗ ಒಂದು ಮೈನಸ್, ಇಲ್ಲಿ ಮೈನಸ್, ಇದು ಮೈನಸ್. ಈ 2t ಕ್ಯಾನ್ಸಲ್ ಆಯಿತು. ಇಲ್ಲಿ 2f ಈಕ್ವಲ್ ಟು 160 ಉಳಿತಲ್ಲ. 2f ಈಕ್ವಲ್ ಟು 160. ಎಫ್ ಈಕ್ವಲ್ ಟು 160 ಡಿವೈಡಿಂಗ್ ಬೈ 2. ಎಫ್ ಈಕ್ವಲ್ ಟು 2 1 2 8 ಈಕ್ವಲ್ ಟು 160. 2 8 16 ಅಂತಂದ್ರೆ 0 ಇದೆ 80. ಅಲ್ಲಿ ಇರ್ತಕ್ಕಂಥ ವಾಹನಗಳ 4 ಚಕ್ರದ ವಾಹನಗಳ ಸಂಖ್ಯೆ ಎಷ್ಟು? 80. ಆಪ್ಷನ್ ಡಿ ಇಸ್ ರೈಟ್ ಆನ್ಸರು. ಲೆಟಸ್ ಇಲ್ಲಿ 150 80 ಮೈನಸ್ ಮಾಡಿದರೆ 70. ಹೌದಲ್ಲ? ಅಲ್ಲಿ ಇರ್ತಕ್ಕಂಥ ದ್ವಿಚಕ್ರ ವಾಹನಗಳು ದ್ವಿಚಕ್ರ ಟಿ ಈಕ್ವಲ್ ಟು 70. ಓಕೆ, ಇದಿಷ್ಟು. ಧನ್ಯವಾದಗಳು. ನಮ್ಮ ಕ್ಲಾಸು ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೊಂದು ಹೊಸ ಚಾಪ್ಟರ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.